ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಇವಾಗ ಸಂಜೆ 6:30. ಇವಾಗ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಚಿಂಟು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ. ಸೊ ಅವನು ಅದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದಾನೆ. ಏನು ಪ್ರಿಪೇರ್ ಮಾಡ್ಕೋತಾ ಇದ್ದಾನೆ, ಹೇಗೆ ಪ್ರಿಪೇರ್ ಮಾಡ್ಕೋತಾನೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದಂತೂ ದೇವ, ನಾವು ಒಂದು 10 ಡೇಸಿಂದ ಮಾಡ್ತಾನೇ ಇದ್ದೀವಿ. 10-15 ಡೇಸ್ ಐ ಗೆಸ್. ಒಂದು ಸರಿ ಹೋಗ್ತಾ ಇಲ್ಲ. ದಿನ 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 ತಳ್ತಾನೇ ಇದ್ದೀವಿ. ಒಂದಿನ ಒಂದು ಸರಿ ಸಿಕ್ಕಿದ್ರೆ ಇನ್ನೊಂದಿನ ಇನ್ನೊಂದಿಲ್ಲ, ಹಾಗಾಗಿದೆ. ಸೊ ಅಲ್ಟಿಮೇಟಾಗಿ ಇವತ್ತು ಫೈನಲ್ ಟಚ್ ಕೊಡಬೇಕು ಅದಕ್ಕೆ. ಸೊ ಏನು ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಇವಾಗ ಆ ಮಾಡೆಲ್ ರೆಡಿ ಇದೆ, ಬಟ್ ಅದಕ್ಕೆ ಇನ್ನು ಸಪ್ಲೈ, ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ಕೊಡಬೇಕು. ಅದಕ್ಕೆ ಬರ್ತಾ ಇದ್ದಾರೆ ಎಲೆಕ್ಟ್ರಿಷಿಯನ್. ವೈಟ್ ಪ್ಯಾಚ್ ಹಾಕಿ ನನ್ನ ಜೊತೆ ಇರೋದೇ ಇಲ್ಲ, ನೀನು ಹೆಲ್ಪ್ ಈಗ ಮಾಡಬೇಕು. ಬನ್ನಿ ತೋರಿಸ್ತೀನಿ ನಮ್ಮ ಚಿಂಟು ಯಾವ ಮಾಡೆಲ್ ಹೇಳ್ತೀನಿ. ನೀನು ನನಗೆ ಹೆಲ್ಪ್ ಮಾಡಲ್ಲ ಅಂತ ಯಾವ ಮಾಡೆಲ್ನ ರೆಡಿ ಮಾಡ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್ ರೆಡಿನಾ? ನಮ್ಮ ಚಿಂಟು ಮಾಡಿರೋಂಥ ಮಾಡೆಲ್ನ ತೋರಿಸ್ತೀನಿ. ಬನ್ನಿ, ಇದೇನೇ ಬಾಗ್ಲೆಲ್ಲೋಯ್ತು, ಲಿವಿನ್ ವೇವ್ಸ್ದು ಆ ಕಡೆ ಇದೆ. ಸೊ ಗೈಸ್, ಈ ಮಾಡೆಲ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ನಾನು ಹೇಳ್ತೀನಿ ಆಮೇಲೆ. ಫಸ್ಟ್ ಇದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ಕೊಡೋಣ ಬನ್ನಿ. ನೋಡಿ ನಮ್ಮ ಮಾಡೆಲ್ ಲಿವಿನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ. ಚಿಂಟು ಬೀಚ್ ಇಲ್ಲ, ಇಲ್ಲಿ ರೋಡ್ ಇದೆ. ಅಂತೂ ಇಂತೂ ನಮ್ಮ ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ. ಸೊ ಅವರು ನಮ್ಮ ಚಿಂಟುಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ 3ನೇ ದಿನ ಅನಿಸುತ್ತೆ ಪಾಪ ಬಂದಿರೋದು. ಬಿಕಾಸ್ ಒಂದಿನ ಒಂದಾದರೆ ಇನ್ನೊಂದಿರಲ್ಲ, ಹಂಗಾಗ್ತಾ ಇತ್ತು. ಇವತ್ತು ಫೈನಲ್ ಟಚ್ ಕೊಡಬೇಕು ಅಂತ ಬಂದಿರೋದು. ಪ್ರೀವಿಯಸ್ ಡೇಸ್ ಏನೇನೆಲ್ಲ ಕಮ್ಮಿ ಇತ್ತಲ್ಲ ಅದೆಲ್ಲ ಇವತ್ತು ತೊಗೊಂಡು ಬಂದು ಇಟ್ಟಿದ್ದೀವಿ. ಇವಾಗ ಮಾಡಬೇಕು. ಏನು ಚಿಂಟ ಇದನ್ನ ಇಲ್ಲಿ ಹಾಕೋದು ಈ ಥರ ಹಂಗೆ ಯಾಕೆ ಹಾಕ್ತೀಯ? ಕೆಳಗಿಡೋದು ಆರ್ಸಿಸಿ ಮೇಲೆ. ಇಲ್ಲಿ ಹಾಂ, ಆರ್ಸಿಸಿ ಒದ್ದೆ ಆಗಲ್ಲ, ನೀರು ತುಂಬ್ಕೊಳ್ಳಲ್ಲ. ಅದ್ರ ಮೇಲೆ ನೀರು ಹಾಕ್ಬೇಕಾ? ಏನು ನೀರು ತುಂಬೋತಷ್ಟೇ, ಏನು ನೀರು ಹಾಕ್ತೀಯ? ಸ್ಪ್ರಿಂಕಲ್ ತಾನೇ ಮಾಡೋದು. ಆದ್ರೂ ತುಂಬುತ್ತೆ. ನನಗೆ ನೋಡ್ಲಿಲ್ಲ 2-3 ಸತಿ ಹಾಕಿದಾಗ. ಎಲ್ಲಿ ಅಲ್ಲ, ಅಲ್ಲೆಲ್ಲಿ ಇಲ್ಲೇ ಇಟ್ಬಿಡು. ಇಲ್ಲಿ ಅಲ್ಲಿ ಕೇಳ್ತಾರೆ ಅಲ್ಲೇ ನೀರು ಬರುತ್ತೆ ಅಂತ. ಸೈಡ್ ಈ ಕಡೆಯಿಂದ ಆಡುತ್ತೆ, ನಮ್ದು ಈ ಕಡೆ ಸಮುದ್ರ ಇದೆ ಅಂತ ಬೇಕಾದ್ರೆ ನೋಡ್ಕೊಂಬರ್ರಿ ಹೇಳೋದು. ಅದು ಆ್ಯಕ್ಚುಲಿ ಮೇಲೆ ಇಡೋದು, ನಾನು ಇವಾಗ ಅಲ್ಲಿ ಮೇಲೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲ ನೀರು ತುಂಬ್ಕೊಳ್ತದೆ ಅಂತ ಹೇಳಿ ಇಲ್ಲಿಟ್ಟಿದೆ ಅಂತ ಹೇಳೋದು. ಹಿಂಗೆ ಇಲ್ಲೇ ನೀರು ಇಳಿಯೋಲ್ಲ, ಇಲ್ಲೇನು ಬ್ಯಾಟ್ರಿ ಕಾಣೋ ಥರ ಕೆಲಸ ಉಪ್ಪು ನೀರು ಮಾಡುತ್ತಂದ, ನೀರು ಮಾಡೋಕ್ಕಾಗದಿರೋ ಕೆಲಸ ಉಪ್ಪು ನೀರು ಮಾಡುತ್ತಂದ. ಅದು ಲಿವಿನ್ ವೇವ್ಸ್ ಅಂತ ಹೆಸರು ಇದೆ ಅಲ್ಲ, ಅದು ಉಪ್ಪಿಂದ ತಾನೆ, ಸಮುದ್ರ ತಾನೆ. ಇಲ್ಲ, ನೀರು ಅವ್ರು ಹೇಳಿದ್ರಪ್ಪ, ನೀರೆಲ್ಲ ಅಷ್ಟು ಕಂಡಕ್ಟರ್ ಇರುವುದಿಲ್ಲ, ಉಪ್ಪು ನೀರು ಜಾಸ್ತಿ ಇರುತ್ತೆ ಅಂತ ಅವ್ರು ಹೇಳ್ಬಿಟ್ರು. ಹೌದು, ಒಂದು ಬೀಚಲ್ಲಿ ಇದೆ. ಏನಾಯ್ತಾ? ಹೇಳ್ತೀನಿ, ಯು ಸೇವ್ಡ್ ಮೈ ಡೇ ಅಂತ. ಅದು ಒಳಗೆ ಈ ಕಡೆ ಮಾಡಿರ್ತೀನಿ, ಬಿಸಿಲು ಜೋರು ಇರುತ್ತೆ, ಸಡನ್ ಆಗಿ ಮಳೆ ಬರುತ್ತೆ. ಆನ್ ಮಾಡಿ ಇಟ್ಟಿರ್ತೀಯ, ಮಳೆ ಬರುತ್ತೆ, ಬಿಡ ಅದ್ರ ಮೇಲೆ, ಅದನ್ನ ಮುಟ್ಟಬೇಡ. ಮಳೆ ಬಂದಾಗ ಒಳಗೆ ಬರುತ್ತೆ. ಅಷ್ಟೆ. 2 ಸಲ ತೋರಿಸು, ಆಮೇಲೆ ಯೂಸ್ ಮಾಡಬೇಡ. ಗೈಸ್, ಫೈನಲಿ ನಮ್ಮ ಚಿಂಟುದು ಎಕ್ಸ್ಪೆರಿಮೆಂಟ್ ರೆಡಿ ಆಯಿತು. ಖುಷಿ? ಇಷ್ಟು ತನಕ ತೊಡೆ ಮೇಲೆ ಕೂತಿದ್ದೆ,
ಈಗ ಯಾಕೆ ಕೆಳಗೋದೆ? ತೊಡೆ ಮೇಲೆ ಇದೀನಲ್ಲ. ಇಲ್ಲ, ಇಲ್ಲಿ ಕೂತಿದ್ದೆ ತೊಡೆ ಮೇಲೆ. ಯಾರು ಏನದು? ನನ್ನ ತೊಡೆ ಮೇಲೆ ಲ್ಯಾಪ್ ರಪ್ ಅಂತ ಕೆಳಗೆ ಹೋಗ್ಬಿಟ್ಟೆ. ಹಾಂ, ರೆಕಾರ್ಡ್ ಮಾಡ್ತೀನಿ ಅಂದ ತಕ್ಷಣ ಬಾ ಬಾ ಬಾ. ಎಲ್ಲಿಗೆ? ಅದು ಮಾಡಲ್ವಾ? ಬಾ ಬಾ ಬಾ. ನೀ ಮಾಡ್ಕೊಮ್ಮ. ನನ್ನ ಕೆಲ ಆಗೋಲ್ಲ ಅಪ್ಪಿ, ಯಾಕಾಗಲ್ಲ? ವಯಸ್ಸಾಯ್ತು. ನೀ ಮಾಡ್ಕೊಪ್ಪಿ. ನನ್ನ ಕೈಲಿ ಆಗಲ್ಲ ಅಂದರೂ ನನ್ನ ಮಗ ಕೇಳ್ತಾ ಇಲ್ಲ. ಅಮ್ಮ ಬಾ ಅಂತ ಇದ್ದಾನೆ. ಸೊ ಬನ್ನಿ ಇವಾಗ ನೋಡೋಣ ಏನು ಮಾಡಬೇಕು ಅಂತ. ಹಾಂ, ಏನಪ್ಪ ಮಾಡಬೇಕು ಈಗ? ವೈಟ್ ಪಟ್ಟಿ ಹಾಕ್ಬೇಕು, ಐಸ್ ಕ್ರೀಮ್ ಕಡ್ಡಿಗಳು ಅಂಟಿಸ್ಬೇಕು. ಅಂಟಿಸಪ್ಪ, ನಾನು ನೋಡ್ತೀನಿ. ಗೈಸ್ ಕುತ್ಕೊಂಡು ನೋಡೋಣ. ಆದ್ರೆ ನನ್ನ ಪಕ್ಕನೇ ಇರಬೇಕು. ಆಯ್ತು, ಇಲ್ಲೇ ಇದ್ದೀನಿ ನಾನು. ಕುತ್ಕೊಂಡು ನನಗೂ ಕೆಲಸ. ನೀನು ಅಂಟಿಸ್ತಾ ಇರೋ, ನಾನು ಇದಕ್ಕೊಂಚೂರು ಪೇಂಟ್ ಹೊಡೆಯೋದಿದೆ. ಲಾಸ್ಟ್ ಒಂದೇ ಒಂದು ಪೇಂಟು ಇದಕ್ಕೊಂದಕ್ಕೆ. ಅಷ್ಟು ಪೇಂಟ್ ಹೊಡೆದ್ಮೇಲೆ ಫಿನಿಶ್. ಆಮೇಲೆ ಬ್ರಷ್ ಕೊಡು. ಎಲ್ಲಿದೆ? ಅಲ್ಲೇ ಇದೆ. ತಗೋ ಮಗನೇ. ನನ್ನ ಪೇಂಟಿಂಗ್ ಇದು ಪೇಟ್ಲೆಟ್. ಓ, ಸೂಪರ್ ಆಗಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಗೈಸ್. ಹೆಂಗೆ ಬರ್ತಿದೆ ಅನ್ನೋದು ಗೊತ್ತಿಲ್ಲ. ಒಪ್ಸೋಕೆ ರೆಕಾರ್ಡ್ ಆಗ್ತಿರುತ್ತೆ ಅಂತೀಯ? ನಾನೇನು ಗೊತ್ತಿರ್ಬೇಕದು. ನಮ್ಮ ಫೇಸ್ ಕ್ಯಾಪ್ಚರ್ ಆಗ್ತಾ ಇರುತ್ತಾ? ಇಲ್ಲಿ ನಾವು ಫೇಸ್ ಬರೋ ಥರ ಇರಬೇಕಿತ್ತು, ಚಿಕ್ಕದಾಗಿ. ಅದು ಇದ್ರಲ್ಲಿ ಬರುತ್ತಲ್ಲ ಈಗ ಹೊಸದ್ರಲ್ಲಿ ಬ್ಯಾಕ್ ಕ್ಯಾಮ್ರಾಗೆ ಬರುತ್ತೆ. ಸ್ಯಾಮ್ಸಂಗ್ ಅಲ್ಲಿ ಬರುತ್ತೆ. ಇದು ವರ್ಕ್ ಆಗಲ್ಲ ಅಲ್ಲ? ಹಾಂ, ಸ್ಯಾಮ್ಸಂಗ್ ಇದು ಯಾವುದ್ರಲ್ಲಿ? ಅಚ್ಚು ಆಂಟಿ ಹತ್ರ ಇರೋದು. ಆಗುತ್ತೆ. ಹಾಂ, ಹೌದಲ್ಲ. ಇದನ್ನು ಈಗ Z Fold ಯಾವುದೋ ಬಂದಿದೆಯಲ್ಲ, ಅದರಲ್ಲೂ ಬರುತ್ತೆ. ನಮಗೆ ಗೊತ್ತಾಗಬೇಕು. ಮಾಡ್ಕೋಬಹುದು. ಹಿಂಗೆ ಓಪನ್ ಮಾಡ್ಕೊಂಡ್ರೆ ಇತ್ತು. Because we don't have to wash the clothes again. It rewashing and drying. It is helpful when no one is at home to take the clothes inside and reduces effort and make drying clothes more convenient and automatic. ಗೈಸ್, ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡೋದಷ್ಟೇ. ಆ ಮಾಡೆಲ್ನ ಒಬ್ರ ಹತ್ರ ದುಡ್ಡು ಕೊಟ್ಟು ಮಾಡಿಸಿರೋದು. ಈಗ ಈ ಕೇಬಲ್ನ ಇನ್ನೊಬ್ರ ಹತ್ರ ಎಲೆಕ್ಟ್ರಿಷಿಯನ್ ಹತ್ರ ಮಾಡಿಸಿರೋದು. ಈ ಡ್ರಾಯಿಂಗು ಮಣ್ಣು ಮಸಿ ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ಇವನು ಮಾಡೋದೇನಿದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ಸ್ವಿಚ್ನ ಆನ್ ಮಾಡೋದು, ಆಫ್ ಮಾಡೋದು, ಮಳೆ ಬರ್ಸೋದು, ಇಷ್ಟೇ ಗೈಸ್. ಇದು ಸೈನ್ಸ್ ಎಕ್ಸಿಬಿಷನ್ನು. ಇದು ಒಂದು ಸೈನ್ಸ್ ಎಕ್ಸಿಬಿಷನ್ ಅಂದ್ಕೊಂಡು ಆಲ್ರೆಡಿ ಒಂದು 3 ಡೇಸಿಂದ ಓದ್ತಾ ಇಲ್ಲ, ಏನಿಲ್ಲ. ದಿನ ಇದನ್ನು ಅಲ್ಲಿ ಕಾಂಪೌಂಡ್ ಅಂಟಿಸೋದು, ಅದು ಅಂಟಿಸೋದು, ಇದು ಅಂಟಿಸೋದು ಅಂದ್ಕೊಂಡು ಇದಕ್ಕೆ ಟೈಮ್ನ ಕಿಲ್ ಮಾಡ್ತಾ ಇದ್ದಾನೆ. ಸೊ ಹೀಗಾಗತ್ತೆ ಗೈಸ್. ಇದು ಲ್ಯಾಡರು, ಝೀಬ್ರಾ ಲೈನೋ, ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇದು ಝೀಬ್ರಾ ಕ್ರಾಸಿಂಗ್ ಅಂತೆ. ನನಗೆ ಬಿಡಿಸಿರೋದು ಲ್ಯಾಡರ್ ಥರ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಇದು ಝೀಬ್ರಾ ಕ್ರಾಸಿಂಗ್ ಥರ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದು ನಮ್ಮ ಲಿವ್ ಇನ್ ವೇವ್ಸ್ ಹೋಮ್ ಸ್ಟೇ ಅಲ್ಲ, ಮನೆ. ಸೊ ಗೈಸ್, ಇವತ್ತಿಗೆ ಇಲ್ಲಿಗೆ ಮುಗೀತು ಕೆಲಸ. ಆಯ್ತು, ಇನ್ನು ಪಟ್ಟಿ ಬಿಡಿಸು ಮಧ್ಯಕ್ಕೆ. ಸಾಕು. ಪಟ್ಟಿ ಮಧ್ಯಕ್ಕೆ ಪಟ್ಟಿ ಬೇಕು ನಂಗೆ. ಪಟ್ಟಿ ಬೇಕು ನಂಗೆ. ಎಂತ ಪಟ್ಟಿ ಬೇಕು ನಿಂಗೆ? ಪಟ್ಟಿ ಇರಲ್ಲ ಮಧ್ಯದಲ್ಲಿ. ಈ ಸೈನ್ಸ್ ಎಕ್ಸಿಬಿಷನ್ ಒಂದಾಗ್ಬಿಟ್ರೆ ಗೈಸ್, ಯಪ್ಪ ದೇವ, ಇವನ್ ಕಾಟ ತಪ್ಪುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟು ಸಾಕಾಗಲ್ವಂತೆ, ಮಧ್ಯಕ್ಕೆ ಪಟ್ಟಿ ಬರಿತಾ ಕೂತಿದ್ದಾನೆ. ಜಸ್ಟ್ ಬ್ಯಾಡ್ದಿರೋದೇ ಮಾಡ್ತಾ ಕೂತಿದ್ದಾನೆ. ಅಲ್ಲಿ ನನಗೆ ಗೊತ್ತು ಅಲ್ಲಿ ಏನಾಗುತ್ತೆ ಅಂತ, ಆದರೂ ಅರ್ಥ ಮಾಡ್ಕೊಳ್ಳಲ್ಲ ಮಕ್ಕಳು. ಇಷ್ಟು ಮಾಡಿರೋದಲ್ದೇ ಈಗ ಅಮ್ಮ ನೇಮ್ ಸಹ ಬರಿಬೇಕು ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿ, ಹಳೆ ಬುಕ್ ಇರುತ್ತಲ್ಲ ಅದ್ರ ಬೈಂಡಿಂಗಿಗೆ ವೈಟ್ ಶೀಟ್ ಅಂಟಿಸಿ ನೋಡಿ ಏನೋ ಒಂದು ಮಾಡಿ ಈಗ ಅದಕ್ಕೆ ನೇಮ್ ಸಹ ಬರ್ಕೊಟ್ಟಿದ್ದೀನಿ. ಆಟೋಮ್ಯಾಟಿಕ್ ರೈನ್ ಸೆನ್ಸಿಂಗ್ ಕ್ಲಾತ್ ಪ್ರೊಟೆಕ್ಟರ್. ಸೊ ಇದು ಒಂದು ಪ್ರಾಜೆಕ್ಟಿಂದು ಹೆಸರು, ಆ್ಯಕ್ಚುಯಲ್ ಪ್ರಾಜೆಕ್ಟು. ಸೊ ಬಟ್ಟೆ ಒಣಾಕಿರ್ತಾರೆ ಅಲ್ಲ ಮಳೆಗಾಲದಲ್ಲಿ ಹೊರಗಡೆ, ಆವಾಗ ಮಳೆ ಬಂದ ತಕ್ಷಣ ಒಳಗಡೆಗೆ ಬಂದುಬಿಡುತ್ತೆ ಅದು. ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ಮಾತ್ರ ಅಲ್ಲ ಗೈಸ್, ನಮ್ಮ ಉತ್ತರ ಕನ್ನಡದಲ್ಲೂ ಸಹ ಫುಲ್ ಚಳಿ ಇದೆ. ಫುಲ್ ಮಿಸ್ಟ್ ಗೊತ್ತಾ. ಬರೀ ಬೆಳಗ್ಗೆ ಮಾತ್ರ ಅಲ್ಲ, ಸಂಜೆ 6 ಗಂಟೆ ಆಯಿತು ಅಂದರೆ ಸಾಕು
ಚಳಿ ಚಳಿ ಆಗ್ತಾ ಇರುತ್ತೆ. ಇಷ್ಟು ಬೆಳಗ್ಗೆ ಎದ್ದೋಳಕ್ಕೆ ಮನ್ಸು ಬರೋಲ್ಲ ಗೈಸ್. ಏನು ಮಾಡೋದು, ಬರಲೇಬೇಕು, ಡ್ಯೂಟಿ. ಇಷ್ಟು ದಿನ ನಾನು ವ್ಲಾಗ್ನ ಸೆಲ್ಫಿ ಮೋಡಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನನಗೆ ಗೊತ್ತಾಗ್ತಾ ಇತ್ತು ನಾನು ಹೇಗೆ ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡ್ತಾ ಇಲ್ಲ ಅಂತ. ಬಟ್ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನನ್ನ ರಿಯಾಕ್ಷನ್ಸು ನನಗೆ ಗೊತ್ತಾಗೋದಿಲ್ಲ. ಸೊ ನೀವೇ ನೋಡಿ ನನಗೆ ಹೇಳಬೇಕು, ಹೀಗೆ ಮಾಡಿ ಹೀಗೆ ಬೇಡ ಅಂತ. ಸೊ ಬನ್ನಿ ಇವಾಗ ಫಸ್ಟು ನಾವು ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಇವಾಗ ಬನ್ನಿ ಕಿಚನಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕಲ್ಲ ಅದನ್ನು ಮಾಡೋಣ. ಇವತ್ತು ಆ್ಯಕ್ಚುಲಿ ದೋಸೆ ಮಾಡೋಣ ಅಂತ ಇದ್ದೀನಿ. ಎಲ್ಲ ಬ್ಯಾಟರೆಲ್ಲ ರೆಡಿ ಇದೆ. ಸೊ ದೋಸೆಗೆ ಬೆಲ್ಲ ಇದೆ ಆ್ಯಂಡ್ ಸ್ವಲ್ಪ ಆಲೂದು ಪಲ್ಯ ಇದೆ. ಹಾಗಾಗಿ ಸೊ ಅವೆರಡು ಮ್ಯಾನೇಜ್ ಆಗುತ್ತೆ. ಬನ್ನಿ. ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಅಡುಗೆ ಮನೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರನ್ನ ಕಾಯೋಕೆ ಇಡ್ತೀನಿ. ಯಾಕೆ ಅಂದರೆ ಎಲ್ರಿಗೂ ಬಿಸಿನೀರು ಬೇಕು, ಚಿಂಟುಗೂ ಬಿಸಿನೀರು ಬೇಕು, ನನಗೂ ಬಿಸಿನೀರು ಬೇಕು. ಹಾಗಾಗಿ ಬಿಸಿನೀರು ಕಾಯೋಕೆ ಇಟ್ಬಿಟ್ಟು ಆಮೇಲೆ ಆ ಗ್ಯಾಪಲ್ಲಿ ಅದು ಕಾಯ್ತಾ ಇರುತ್ತೆ ಅಲ್ಲ, ಆ ಗ್ಯಾಪಲ್ಲಿ ತಿಂಡಿಗೆ ಏನೆಲ್ಲ ಬೇಕಲ್ಲ ಅದು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇರ್ತೀನಿ. ಸೊ ಅದೆಲ್ಲ ಆದ್ಮೇಲೆ ನೀರು ಕಾದ್ಮೇಲೆ ಫ್ಲಾಸ್ಕಿಗೆ ಹಾಕ್ಬಿಟ್ಟು ನಾನು ಸಹ ನೀರು ಕುಡಿದ್ಬಿಟ್ಟು ಆಮೇಲೆ ಚಿಂಟುಗೆ ತೊಗೊಂಡು ಹೋಗ್ತೀನಿ. ಸಮ್ಟೈಮ್ಸ್ ಲೆಮನ್ ವಾಟರ್ ಕುಡಿತೀನಿ, ಸಮ್ಟೈಮ್ಸ್ ಕುಡಿಯಲ್ಲ. ಇಟ್ ಡಿಪೆಂಡ್ಸ್ ನನಗೆ ಮೂಡಿ ಥರ ಹೆಂಗ್ ಬೇಕೋ ಹಾಗೆ. ಇದೇ ಕಂಪಲ್ಷನ್ ಅಂತ ಏನೂ ಇಲ್ಲ. ನಾನು ತುಂಬಾ ಸಲ ಏನ್ ಮಾಡ್ತಾ ಇದ್ದೆ ಗೊತ್ತಾ? ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿದ್ ಬಿಡ್ತಾ ಇದ್ದೆ ಬಂದ ತಕ್ಷಣ. ಆಮೇಲೆ ನೀರು ಗೀರು ಕುಡಿದ್ರಾಯ್ತು ಅಂದ್ಬಿಟ್ಟು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ. ನೀರ್ ಕುಡಿದ್ ಬಿಡೋಣ ಅಂತ ಅನ್ಕೊಂಡು ನೀರ್ ಕುಡಿಯೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಲೆಮನ್ ವಾಟರ್‌ನ ಕುಡಿತಾ ಇದ್ದೆ. ಬಟ್ ಇವತ್ತು ಕಾಫಿ ಕುಡಿಯಂಗಾಯ್ತು ಅಲ್ಲ, ಹಾಗಾಗಿ ಲೆಮನ್ ವಾಟರ್‌ನ ಸ್ಕಿಪ್ ಮಾಡ್ದೆ. ಬಿಕಾಸ್ ಲೆಮನ್ ವಾಟರ್ ಕುಡಿದ ತಕ್ಷಣ ಕಾಫಿ ಕುಡಿಯೋದು ಒಳ್ಳೇದಲ್ಲ ಅಲ್ಲ. ಇದು ಸಿಟ್ರಿಕ್ಕು, ಅದು ಹಾಲು. ಸೊ ಸರಿ ಹೋಗಲ್ಲ. ಹಂಗಾಗಿ ಪ್ಲೇನ್ ವಾಟರ್‌ನ ಕುಡಿದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಬೇಗ ಬೇಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು, ಮೊದ್ಲು ತಿಂಡಿ ಮಾಡಿಟ್ಬಿಟ್ಟು ಚಿಂಟುನ ಹೋಗಿ ಎದ್ದೊಳಿಸ್ಬೇಕು. ಇಲ್ಲ ನೋಡೋಣ ಟೈಮ್ ಎಷ್ಟಾಗತ್ತೆ ಅಂತ ಆಮೇಲೆ ಎದ್ದೊಳ್ಸಿದ್ರೆ ಆಯ್ತು. ಬನ್ನಿ ಇವಾಗ ನಾವು ಫಸ್ಟು ಬಿಸಿ ಬಿಸಿ ಕಾಫಿನ ಕುಡಿದ್ಬಿಡೋಣ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ಈ ಕಡೆ ಲೈಟ್ ಕಲರ್ ಕಾಫಿ ಕಲರ್, ಆ ಕಡೆ ಡಾರ್ಕ್ ಕಲರ್ 2 ಕಂಬೈನ್ ಆಗಿ ಉಕ್ತಾ ಇರುತ್ತಲ್ಲ, ಇದು ನೋಡೋಕೆ ಚಂದ. ನಿಮ್ಗೂ ಈ ರೀತಿ ನೋಡೋಕೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಆಯ್ತಾ? ಗೈಸ್ ಸೂರ್ಯ ನೋಡಿ ಎಷ್ಟು ಕೆಂಪಗಿದ್ದಾನೆ, ಆರೆಂಜಿಗೆ. ಗೈಸ್ ಸೂರ್ಯ ಕಾಣ್ತಾ ಇದ್ದಾನಾ? ಕಣ್ಣಿಗೆ ಕಾಣುವಷ್ಟು ಕ್ಲೀನಾಗಿ ಚೆಂದಾಗಿ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಾ ಇಲ್ಲ ಗೊತ್ತಾ? ತುಂಬ ಚೆಂದ ಕಾಣ್ತಾ ಇದೆ. ಬಟ್ ಯಾಕೋ ಕ್ಯಾಪ್ಚರ್ ಸರಿಗೆ ಆಗ್ತಾ ಇಲ್ಲ. ಗೈಸ್ ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ನಾನೀಗ ಬೇಗ ಬೇಗ ಬಟ್ಟೆ ಒಗಿಬೇಕು. ಆಮೇಲೆ ಚಿಂಟುನ ಎದ್ದೋಳಿಸಿ ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬೇಗ ಬಿಟ್ಬಿಟ್ಟು ಬರಬೇಕು. ಯಾಕಂದರೆ ಇವತ್ತು ಅವನಿಗೆ ಸೈನ್ಸ್ ಎಕ್ಸಿಬಿಷನ್ ಇದೆ. ಸೊ ಅಮ್ಮ ಇವತ್ತು ಬೇಗ ಹೋಗಬೇಕು ಅಮ್ಮ ಅಂತ ಹೇಳಿದ್ದಾನೆ. ಹಾಗಾಗಿ ಸೊ ಮತ್ತೆ ಯಾಕೆ ತಡ ಅಲ್ಲ, ಬನ್ನಿ ಬೇಗ ಬೇಗ ಬಟ್ಟೆ ಒಗ್ಯೋಣ. ಸ್ವಲ್ಪ ಅಂತ ಏನಿಲ್ಲ, ಜಾಸ್ತಿನೇ ಇದೆ. ಬಟ್ ಬೇಗ ಬೇಗ ಹೋಗ್ಯೋಣ. ಇನ್ನು ಟೈಮ್ 7 ಗಂಟೆ, ಇನ್ನು ನನಗೆ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಹೋಗೋದು ಬಿಡೋಣ. ಬನ್ನಿ. ಗೈಸ್ ಬಟ್ಟೆ ಒಗ್ದಾಯ್ತು. ಇವಾಗ ಟೈಮ್ ಬಂದು 7 ಗಂಟೆ 54 ನಿಮಿಷ. ಎಲ್ಲ ಬಟ್ಟೆ ಒಗ್ದಾಯ್ತು. ಮತ್ತೆ ಯಾವ ಬಟ್ಟೆನೂ ಎತ್ತಾಕೊಂಬರೋದಿಲ್ಲ. ಸೊ ಇಷ್ಟೇ ಬಟ್ಟೆ ಇವತ್ತು ಒಗೆಯೋದು ಫೈನಲ್ ಆಗಿ. ಆ್ಯಂಡ್ ಇವಾಗ ಒಳಗಡೆ ಹೋಗಿ ತಿಂಡಿ ಮಾಡೋಣ. ಈಗ ಟೈಮ್ ಬಂದು 7 ಗಂಟೆ 54 ನಿಮಿಷ. ಇನ್ನು ಚಿಂಟುನ ಎದ್ದೊಳಿಸ್ಬೇಕು, ಅವನಿಗೆ ನೀರು ಕೊಡಬೇಕು, ತುಂಬ ಕೆಲಸ ಇದೆ. ಆ್ಯಂಡ್ ಬನ್ನಿ ನಾನು ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ತೋರಿಸ್ತೀನಿ. ಟ್ಯಾಂಟಿಡಾನ್ ನೋಡಿ ಗೈಸ್, ಇಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ. ಸೂರ್ಯ ಏನು ಪಳಪಳ ಅಂತ ಇದ್ದಾನೆ ಇಲ್ಲಿ.
ಸೊ ಇವತ್ತಿನ ದಿನ ಇಷ್ಟು ಬಟ್ಟೆ ಆಯಿತು. ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ. ಅದಕ್ಕೂ ಮುಂಚೆ ಚಿಂಟುಗೆ ವಾಟರ್ ಕೊಟ್ಬಿಟ್ಟು ಬರೋಣ, ಎದ್ದೋಳ್ಸೋಣ. ಚಿಂಟಮ್ಮ ಎದ್ದೆ? ನಮ್ಮ ಚಿಂಟು ನಾನು ಬಂದು ನೀರು ಕೊಡೋ ಅಷ್ಟರಲ್ಲೇ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಇವಾಗ ರೆಡಿಯಾಗಿ ಬರ್ತಾ ಇದ್ದಾನೆ. ಅವನು ಮಾಡಿರೋ ಪ್ರಾಜೆಕ್ಟ್ನ ಎತ್ತಾಕೊಂಡು ಕೆಳಗಡೆ ಇಳಿತಾ ಇದ್ದಾನೆ. ಸೊ ನೋಡಿ ನಮ್ಮ ಲಿವಿನ್ ವೇವ್ಸ್ ಪ್ರಾಜೆಕ್ಟ್. ಇನ್ನ ಸ್ಕೂಲ್ಗೆ ಹೋಗಿ ಇದನ್ನ ಡೆಮೋ ಕೊಡೋದಷ್ಟೇ ಬಾಕಿ. ಏನ್ ಆಗಲ್ಲಮ್ಮ, ಹೆಂಗ್ ಹೋಗೋದು? ಬೇಗ ಬೇಗ ಚಿಂಟುಗೆ ತಿಂಡಿ ತಿನ್ಸಿ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡ್ಬೇಕು. ಬನ್ನಿ ಇವಾಗ ಹೋಗೋಣ. ನಿಮ್ಗೆ ಗೊತ್ತು ನನ್ ಕಾರ್ ತೆಗಿಯೋದು ಅಪರೂಪ. ಸೊ ನಮ್ ಚಿಂಟು ಹೇಳ್ಬಿಟ್ಟಿದ್ದಾನೆ ಮುಂಚೆನೆ, ಅಮ್ಮ ನನಗೆ ಅವೆಲ್ಲ ಗೊತ್ತಿಲ್ಲ, ನೀನ್ ಇವತ್ ನನ್ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಮ್ ಕೆಂಪಿ ಜೊತೆನೆ ಹೋಗ್ತಾ ಇದ್ದೀವಿ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಇವ್ನ ಹೋಗಿ ಸ್ಕೂಲಿಗೆ ತಲುಪಿಸಿದ್ರೆ ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ಅವಂದಷ್ಟೇ. ಹೇಗಿತ್ತು ವ್ಲಾಗು ಕಮೆಂಟ್ ಮಾಡಿ. ನಿಮ್ಗೂ ಸಹ ಬಾಯ್ ಬಾಯ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್.